ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗ್ ಸಂಡೇ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ಮಕ್ಕಳು ಸ್ವಲ್ಪ ಲೇಟಾಗಿ ಎದ್ದಾಳ್ತಾರೆ, ನಾನು ಕೂಡ ಅವ್ರ ಜೊತೆ ಸ್ವಲ್ಪ ಲೇಟಾಗಿ ಎದ್ದಾಳ್ತೀನಿ. ಸೊ ಮಾರ್ನಿಂಗ್ ಟಿಫನ್ ಏನು ಮಾಡೋ ಅಂಥ ಕೆಲಸ ಇರಲ್ಲ. ಲೇಟಾಗಿ ಎದ್ದಿರೋದ್ರಿಂದ ಒಂದೊಂದು ಲೋಟ ಹಾಲು ಕುಡಿದ್ರೆ ಸೊ ಟಿಫನ್ ಇನ್ ಟೈಮ್ ಆಗೋಗ್ಬಿಡುತ್ತೆ. ಮತ್ತು ಬೇಗ ಚಿಕನ್ ಎಲ್ಲ ತರಿಸಿ ಬೆಳಗ್ಗೆನೇ ಬೇಗ ಅಡುಗೆ ಎಲ್ಲ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆ ಅಂದರೆ ಒಂದು 11 ಗಂಟೆ ಲೆಕ್ಕಾಚಾರ ಆ ರೀತಿಯಲ್ಲಿ ಅಡುಗೆ ಎಲ್ಲ ಮಾಡಿ ಇಟ್ಬಿಡ್ತೀನಿ. ಸೊ ಬೆಳಗ್ಗೆ ಮಾಡಿಟ್ಟಿದ್ರೆ ಮತ್ತಿನ್ನು ನೈಟು ಏನಾದರೂ ಚಪಾತಿ ಎಲ್ಲ ಮಾಡಬೇಕು ಅನ್ನೋ ಸಮಸ್ಯೆ ಇರಲ್ಲ. ಸೊ ಅವತ್ತು ಮಾತ್ರ ಸ್ವಲ್ಪ ಫ್ರೀ ಆಗಿರಬೇಕು ಅಂತ ನೋಡ್ತೀನಿ. ಹಾಗೆ ನಾವು ವೀಕ್ಲಿ 1 ಟೈಮ್ ಮಾತ್ರ ನಾನ್ ವೆಜ್ ಮಾಡೋದು, ಅದು ಈ ಸಂಡೇ ದಿನ ಮಾತ್ರ. ಸೊ ಹಾಗಾಗಿ ಏನೇನೆಲ್ಲ ಸ್ಪೆಷಲ್ ಇರುತ್ತೆ, ಚಿಕನಲ್ಲಿ ಏನೇನು ಮಾಡ್ಬೋದು, ಸೊ ಆ ರೀತಿ ಒಂದು 5-6 ಐಟಮ್ನ ಒಂದೇ ದಿನ ಮಾಡಿ. ಒಂದೇ ಮನೇಲಿ ಒಬ್ಬರು ವೆಜ್ ಒಬ್ಬರು ನಾನ್ ವೆಜ್ ಇದ್ದರೆ ಈ ರೀತಿ ಪ್ರಾಬ್ಲಮ್ ಅವಾಗವಾಗ ಬರ್ತಾ ಇರುತ್ತೆ. ನಮ್ಮ ಮನೇಲಂತೂ ಯಾವಾಗಲೂ ಸಂಡೇ ಈ ಪ್ರಾಬ್ಲಮ್ ಬರುತ್ತೆ. ಮಗಳಿಗೆ ಇಷ್ಟವಾಗಿರುವಂಥ ನಾನ್ ವೆಜ್ ತಿಂಡಿ ಮಾಡಿಕೊಡ್ತೀರಾ, ನನಗೆ ಕಡಲೆಕಾಯಿ ಬಿಡಿಸ್ಕೊಡು ಬನ್ನಿ ಅಂತ ಕರೆದು ನಾನು ಕೂರಿಸ್ಕೊಂಡು ಕಡಲೆಕಾಯಿ ಬಿಡಿಸ್ಕೊಂಡು ತಿಂತೆ. ಅವನಿಗೆ ಬಿಡ್ಸೋಕ್ಕೆ ಬರುತ್ತೆ, ಆದ್ರೂ ನನ್ನ ಹತ್ರ ಕೂರಿಸ್ಕೊಂಡು ಬಿಡಿಸ್ಕೊಡಿ ನನಗೆ ಅಂತ ಹೇಳಿ ತಿಂತೆ. ಮನೆಗಳಲ್ಲೂ ಒಬ್ಬರು ಮಕ್ಕಳು ವೆಜ್ಜು ಒಬ್ಬರು ನಾನ್ ವೆಜ್ ತಿಂತಾರಾ, ಇದೇ ರೀತಿ ಪ್ರಾಬ್ಲಮ್ ಇರುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲಂತೂ ಸಂಡೇ ಅಂದರೆ ಈ ಪ್ರಾಬ್ಲಮ್ ಇರುತ್ತೆ. ಅಲ್ಲಿ ಮುರಿದು ಎಷ್ಟನೇ ಅಲ್ಲೋದು? 10ನೇ ಅಲ್ಲೋ? ಸುಳ್ಳು, 10ನೇ ಅಲ್ಲ. ಎಲ್ಲ ಅಲ್ಲಿ ತೋರ್ಸು, ಸರಿ ಶಾರ್ಪು ಅಲ್ಲಿ ತೋರ್ಸು. ಏನು ಮಾಡ್ಬೇಕು ಈಗ? ಅದಲ್ಲ ಸೇವಿಂಗ್ ಅಲ್ಲಿ ಇಡ್ಕತೀಯ, ಯಾಕೆ? ಯಾವಾಗಲೂ ನಾನು ಡೈಲಿ ಅದಕ್ಕೆ ಏನು ಮಾಡ್ಬೇಕು ಗೊತ್ತಾ? ಸಗಣಿ ಉರುಂಡೆ ಮಾಡಿಬಿಟ್ಟು 2 ಮನೆ ಮೇಲೆ ಕೆಸಿಯೋದು. ರಿತ್ವಿಕ್ ಹಿಡ್ದಿರೋದು ಬಟರ್ಫ್ಲೈ ಕುತ್ಕಂತು. ರಿತ್ವಿಕ್ ಕೈ ಮೇಲೆ ಕೈ ಹಿಡಿ ಕುತ್ಕೊಳ್ಳುತ್ತೆ ಹಿಡಿಯೋ. ಇಲ್ಲ ಅಲ್ಲ, ಬಿಡಬೇಡ, ಒಂದು ಸೈಡ್ ಬಿಡಬೇಡ, ಕೈ ಹಿಡಿ. ಎಷ್ಟು ಚೆನ್ನಾಗಿತ್ತು ನೋಡಿ, ಕಲರ್ಫುಲ್ ಆಯ್ತು. ಹಂಗೆ ಇದು ರಿಯಲಾಗಿ ಹುಳಾಗಿರ್ಬೇಕಾದ್ರೆ ನೋಡೋಕ್ಕೆ ಎಷ್ಟು ಭಯ ಆಗುತ್ತೆ ಅಲ್ವಾ? ಕಚ್ಚಲ್ಲ, ಆರುತ್ತೆ. ಅಪ್ಪ ಕಂಬಳಿ ಹುಳಾಗಿರ್ಬೇಕಾದ್ರೆ ಎಷ್ಟು ಅದೇ ಸುಂಕಳ ಅಂತಾರಲ್ಲ ಅದು. ರೆಕ್ಕೆ ತುಂಬ ಎಳಿಬೇಡ, ಸಖತ್ತಾಯ್ತು ಕಲರು. ಇರೋದೇ ಹಂಗೆ ಆರ್ತೈತೆ ಕರಪುಟ. ಇರ ಏನು ಮಾಡ್ಬೇಡ. ನಿನ್ನ ಜೊತೆ ಫ್ರೆಂಡ್ ಆಯ್ತು ಕನರಿತು ಅದು. ಓ ಅಲ್ಲಿ ಯಾರೋ ಕುತ್ಕಂತು ಮೇಲೆ ತುಂಬ ನನ್ನ ಜೊತೆ ಓದ್ಕಂತು ಅಲ್ವಾ? ನೋಡಲ್ಲಿ ಎಳ್ಕೊಂಡು ಹೋಗ್ತಾವನೆ. ಆ ಕೋಲ್ ಔಸಿಡೋದು. ಅಯ್ಯೋಯ್ಯೋ, ಎಲ್ಲಿಡ್ತಾ ತಗೊಂಡೋಗಿ. ಸಿಂಬನ್ ಕಟ್ಟಾಕು ಕೋಲ್ ತಗೊಂಡೋದ ಅನ್ಸಿಕಾತ್ಲಾಗಿ. ನಾನು ಎಲ್ಲಿಲ್ವ ಅವತ್ತು ನೀವು ಹೊಡಿತೀರ ಅಂತ. ಪಿಂಕಿ ಸಿಂಬಂಗೆ ಎದುರಿಸೋಕ್ಕೆ ಅಂತ ಒಂದು ಸ್ಟಿಕ್ ಇಟ್ಕೊಂಡಿದ್ದೀನಿ. ಆ ಸ್ಟಿಕ್ನ ಎಲ್ಲಿ ನೋಡಿದ್ರು ಬಿಡಲ್ಲ. ಅವನು ತಾಂಡೋಗಿ ಎಲ್ಲಾದರೂ ಕಾರ್ ಸಂದಿಗೆ ಹಾಕೋದು, ಇಲ್ಲಾಂದರೆ ಗಿಡದ ಸಂದಿಗೆ ತಾಂಡೋಗಿ ಬಾಯಿಲಿ ಕಚ್ಕೊಂಡೋಗಿ ಹಾಕೋದು ಮಾಡ್ತಿದ್ದ. ಮಕ್ಕಳು 1-2 ದಿನ ಹೇಳಿದ್ರು, ಅಮ್ಮ ನೀವು ಇಟ್ಕೊಂಡಿದ್ರಲ್ಲ ಕೋಲ್ ತಾಂಡೋಗಿ ಹಾಕ್ತಿರ್ತಾನೆ ಅಂತ. ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಹೇಳ್ಕೊಂಡೋಗಿ ಕಾರ್ ಸಂದಿ ಹಾಕ್ಬಿಟ್ಟು ಬಂದ. ಬೆಳಗ್ಗೆ ವಾಕ್ ಹೋಗಿದ್ದಾಗ ಅಲ್ಲಿ ಕುದುರೆ ಮೇಯ್ತಿತ್ತು. ಸೊ ಅದನ್ನು ನೋಡಿ ಮುಟ್ಟಿ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೋಗಿ ಮಾತಾಡ್ಸ್ಕೊಂಡು ಬಂದ. ಸ್ವಲ್ಪ ಪ್ರಾಣಿಗಳಂದರೆ ಇವನಿಗೆ ತುಂಬ ಪ್ರೀತಿ ಜಾಸ್ತಿ. ಇವತ್ತಿನ ಈ ಸಂಡೇ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಓಕೆ ಕೊಟ್ಟರೆ ನಾನು ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಯಾರೆಲ್ಲ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.